ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್18 ಡಿಜಿಟಲ್. ನಾನು ನಿಮ್ಮ ಎ.ಟಿ. ವೆಂಕಟೇಶ್ ಪ್ರಭು. ರಾಜ್ಯ ಕಾಂಗ್ರೆಸ್ನಲ್ಲಿ ಬಹಳಷ್ಟು ರಾಜಕೀಯ ಚಟುವಟಿಕೆಗಳು ದೆಹಲಿಯಿಂದ ಬೆಂಗಳೂರಿನವರೆಗೆ ಬಹಳಷ್ಟು ಚುರುಕಾಗಿ ಚಟುವಟಿಕೆಗಳು ನಡೀತಾ ಇದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಏನು DCM DK ಶಿವಕುಮಾರ್ ಅವರು CM ಆಗ್ತಾರೆ ಎನ್ನುವಂತಹ ಮಾತುಗಳನ್ನು ಅವರ ಆಪ್ತ ಶಾಸಕರು ಕಳೆದ ಸುಮಾರು 5-6 ತಿಂಗಳಿಂದ ಬಹಳ ಚುರುಕಾಗಿ ಅವರ ಅತ್ಯಾಪ್ತ ಶಾಸಕರು ಹೇಳ್ಕೊಂಡೇ ಬಂದರು. ಅಂದರೆ ಅದರಲ್ಲೂ ಪ್ರಮುಖವಾಗಿ DK ಶಿವಕುಮಾರ್ ಅವರ ಪರವಾಗಿ ಪ್ರಬಲವಾಗಿ ಬ್ಯಾಟಿಂಗನ್ನು ಮಾಡಿದಂಥವರು ರಾಮನಗರ ಕ್ಷೇತ್ರದ ಶಾಸಕ ಇಕ್ಬಾಲ್ ಹುಸೇನ್, ಜೊತೆಗೆ ಮಾಗಡಿ ಕ್ಷೇತ್ರದ ಶಾಸಕ HC ಬಾಲಕೃಷ್ಣ. ಕಳೆದ 5-6 ತಿಂಗಳಿಂದ ನಿರಂತರವಾಗಿ DK ಶಿವಕುಮಾರ್ ಅವರ ವಿಚಾರವಾಗಿ ತಮ್ಮ ಅಭಿಪ್ರಾಯಗಳನ್ನು ನೇರವಾಗಿ ಹೇಳ್ಕೊಂಡು ಬಂದರು. ಅಂದರೆ ಇಕ್ಬಾಲ್ ಹುಸೇನ್ ಅವರು ಈಗಾಗಲೇ ಹಲವಾರು ಡೇಟ್ಗಳನ್ನು ಕೂಡ ಕೊಟ್ಟರು. ಆದರೆ ಎಲ್ಲೋ ಒಂದು ಕಡೆ ತಾವು ಅಂದ್ಕೊಂಡಂತಹ ಕೆಲಸ ಆಗ್ತಾ ಇಲ್ಲ ಎನ್ನುವಂತಹ ಬೇಸರ ಕೂಡ ಇದ್ದರೂ ಕೂಡ ಕಳೆದ 3-4 ದಿನಗಳಿಂದ ನಡೀತಾ ಇರ್ತಕ್ಕಂತಹ ರಾಜ್ಯ ಕಾಂಗ್ರೆಸ್ನ ಬೆಳವಣಿಗೆ ಎಲ್ಲೋ ಒಂದು ಕಡೆ ಇಕ್ಬಾಲ್ ಹುಸೇನ್ ಹಾಗೂ ಬಾಲಕೃಷ್ಣರವರಿಗೆ ಈಗ ಸಮಾಧಾನ ತಂದಿದೆ ಎನ್ನುವಂತಹ ವಿಚಾರ ಕೂಡ ಇದೆ. ಯಾಕಂದರೆ DK ಶಿವಕುಮಾರ್ ಅವರ ಮತ್ತು DK ಸುರೇಶ್ ಅವರ ಅತ್ಯಾಪ್ತ ಬಳಗದಲ್ಲಿ ಈಗ ಇಕ್ಬಾಲ್ ಹುಸೇನ್ ಅವರು ಜೊತೆಗೆ ಮಾಗಡಿಯ ಬಾಲಕೃಷ್ಣರವರು ಗುರುತಿಸ್ಕೊಂಡಿದ್ದಾರೆ. ಕಳೆದ 5-6 ತಿಂಗಳಿಂದ ನಿರಂತರವಾಗಿ DK ಶಿವಕುಮಾರ್ ಅವರ ಪರವಾಗಿ ಅವರು ಬ್ಯಾಟಿಂಗನ್ನು ಮಾಡಿದರು. ಅಂದರೆ DK ಶಿವಕುಮಾರ್ ಅವರಿಗೆ CM ಆಗುವಂತಹ ಎಲ್ಲ ಅವಕಾಶಗಳಿದೆ, ಎಲ್ಲ ಅರ್ಹತೆ ಇದೆ. ಸಿದ್ದರಾಮಯ್ಯನವರ ನಂತರ ಯಾರಾದರೂ ಕಾಂಗ್ರೆಸ್ ಪಕ್ಷದಲ್ಲಿ ಈ ಅವಧಿಯಲ್ಲಿ CM ಆಗಬೇಕಿದ್ರೆ ಅದು DK ಶಿವಕುಮಾರ್ ಅವರು ಎನ್ನುವಂತಹ ವಿಚಾರವನ್ನು ಈ ಇಬ್ಬರು ಶಾಸಕರು ಹಲವಾರು ಬಾರಿ ಹೇಳಿದರು. ಅದು ಈಗ ಸತ್ಯ ಆಗ್ತಾ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಅವರ ಸ್ವಂತ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಈಗಾಗಲೇ ಸಂಭ್ರಮಾಚರಣೆ ಕೂಡ ಮನೆ ಮಾಡಿದೆ. ಅದರಲ್ಲೂ ರಾಮನಗರ ಕ್ಷೇತ್ರದ ಶಾಸಕ ಇಕ್ಬಾಲ್ ಹುಸೇನ್ ಅವರ ಸ್ವಕ್ಷೇತ್ರ, ಅಂದರೆ ಅವರು ಪ್ರತಿನಿಧಿಸ್ತಾ ಇರುವಂತಹ ರಾಮನಗರ ಕ್ಷೇತ್ರದಿಂದಲೇ ಸಂಭ್ರಮ ಪ್ರಾರಂಭ ಆಗಿದೆ. ಅಂದರೆ ಇವತ್ತು ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿಯನ್ನು ವಿತರಣೆ ಮಾಡುವ ಮೂಲಕ DK ಶಿವಕುಮಾರ್ ಅವರು CM ಆಗಿ ಆಯ್ಕೆಯಾಗಿರುವಂಥದ್ದು ಖಚಿತ. ಕೆಲವೇ ದಿನಗಳಲ್ಲಿ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಎನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಕಾರ್ಯಕರ್ತರ ಪಡೆ ಅಧಿಕೃತವಾಗಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ತಮ್ಮ ಹೇಳಿಕೆಯನ್ನು ಕೊಡುವ ಮೂಲಕ ಇದನ್ನು ಭಾಳಷ್ಟು ಸಂಭ್ರಮವನ್ನು ಪಟ್ಟಿದ್ದಾರೆ. ಹಾಗಾಗಿ ಈ ಹಿಂದೆ ಕೂಡ DK ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳಿದರು. ಅಂದರೆ ಈ ಬಾರಿ ನನಗೆ ಅವಕಾಶ ಸಿಗ್ತಕ್ಕಂಥದ್ದು ನಮ್ಮ ಪಕ್ಷದ ಹೈಕಮಾಂಡ್ ನಿರ್ಧಾರ. ಹೈಕಮಾಂಡ್ ಯಾವಾಗ ನಿರ್ಧಾರವನ್ನು ಮಾಡ್ತದೆ ಆ ಸಂದರ್ಭದಲ್ಲಿ ನನ್ನ ಸ್ವಂತ ಜಿಲ್ಲೆಯ ವಿಚಾರವಾಗಿ ಸಾಕಷ್ಟು ಕನಸನ್ನು ಇಟ್ಕೊಂಡಿದ್ದೇನೆ. ಅದರಲ್ಲೂ ವಿಶೇಷವಾಗಿ ಏನು ಹಿಂದೆ ರಾಮನಗರ ಜಿಲ್ಲೆ ಅಂತ ಇತ್ತು, ಅದನ್ನು ನಮ್ಮ ಅಧಿಕಾರದ ಅವಧಿಯಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ನಾವು ಬದಲಾವಣೆಯನ್ನು ಮಾಡಿದ್ದೇವೆ. ಹಾಗಾಗಿ ಮತ್ತಷ್ಟು ಅಭಿವೃದ್ಧಿ ಕೆಲಸ ಕಾಮಗಾರಿಗಳು ಈ ಜಿಲ್ಲೆಯಲ್ಲಿ ನಮ್ಮ ಅಧಿಕಾರದ ಅವಧಿಯಲ್ಲಿ ನಡೀತದೆ ಎನ್ನುವಂತಹ ವಿಶ್ವಾಸದ ಮಾತುಗಳನ್ನು DK ಶಿವಕುಮಾರ್ ಅವರು ಹೇಳಿದರು. ಜೊತೆಗೆ ಈ ಎಲ್ಲ ಜವಾಬ್ದಾರಿಯನ್ನು ಹೊತ್ತಿರುವಂಥವರು ಮಾಜಿ ಸಂಸದ DK ಸುರೇಶ್ ಅವರು. ಯಾಕಂದರೆ DK ಸುರೇಶ್ ಅವರು ಈ ಹಿಂದೆ ಸಂಸದರಾಗಿದ್ದಂತಹ ಸಂದರ್ಭದಲ್ಲಿ ಇಡೀ ಜಿಲ್ಲೆಯ ಅಭಿವೃದ್ಧಿಯ ವಿಚಾರವಾಗಿ ಸಾಕಷ್ಟು ಶ್ರಮವನ್ನು ವಹಿಸಿದರು. ಅವರದ್ದೇ ಆದಂತಹ ಚಿಂತನೆಗಳನ್ನು ಇಟ್ಕೊಂಡಿದ್ರು. ಈಗ ಅವರ ಸಹೋದರ DK ಶಿವಕುಮಾರ್ ಅವರು CM ಆಗ್ತಾ ಇರುವಂತಹ ಹಿನ್ನೆಲೆ ಜಿಲ್ಲೆಯ ಅಭಿವೃದ್ಧಿ ವಿಚಾರವಾಗಿ DK ಸುರೇಶ್ ಅವರ ಪಾತ್ರ ಬಹಳ ಪ್ರಮುಖವಾಗಿ ಇರ್ತದೆ. ಇದರ ಜೊತೆಗೆ ಏನು ರಾಮನಗರ ಜಿಲ್ಲೆಯ ಎಲ್ಲ ಶಾಸಕರ ಬಲ ಹಾಗೆ ವಿಧಾನ ಪರಿಷತ್ನ ಸದಸ್ಯರ ಬಲ ಕೂಡ DK ಶಿವಕುಮಾರ್ ಅವರಿಗೆ ಇರತಕ್ಕಂಥದ್ದು. ಈ ಅವಧಿಯಲ್ಲಿ ಜಿಲ್ಲೆಯ ಅಭಿವೃದ್ಧಿ ಸಾಕಷ್ಟು ದೊಡ್ಡ ಮಟ್ಟಕ್ಕೆ ಆಗ್ತದೆ ಎನ್ನುವಂತಹ ವಿಶ್ವಾಸದ ಒಂದು ಮಾತುಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.